ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಡ್ತೀರಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ನಮ್ಮ ಮನೆಯಲ್ಲಿ ಪುಣ್ಯಾಹ ಕಾರ್ಯಕ್ರಮ ನಡೀತಾ ಇದೆ. ಮಗುವಿನ ನಾಮಕರಣ ಮಾಡೋಕ್ಕಿಂತ ಮೊದಲು ಪುಣ್ಯಾಹ ಅಂತ ಮಾಡ್ಕೊತೀವಲ್ವ, ಆ ಪುಣ್ಯಾಹ ಕಾರ್ಯಕ್ರಮ ನಡೀತಾ ಇದೆ. ನನ್ನ ಮಗ ಸೊಸೆ ಕೂತಿದ್ದಾರೆ ಪೂಜೆಗೆ. ಅವರೇ ಕೂತ್ಕೋಬೇಕಲ್ವ, ಅವರೇ ಕೂತಿದ್ದಾರೆ. ಮಗು ಅಪ್ಪ ಅಮ್ಮ. ನಮ್ಮ ಮುದ್ದು ಮಹಾಲಕ್ಷ್ಮಿ ಮನೆಗೆ ಬಂದಿದ್ದಾಳೆ, ಪ್ರಪಂಚಕ್ಕೆ ಬಂದಿದ್ದಾಳೆ ನಮ್ಮೆಲ್ಲರನ್ನು ಸಂತೈಸಲು. ನಮಗೆ ತುಂಬ ಖುಷಿ ಇದೆ. ಹಾಗೆ ಪುಣ್ಯಾಹ ಕಾರ್ಯಕ್ರಮ ಆಗ್ತಾಯಿದೆ. ಬೇಗ ಮಾಡಲಿಕ್ಕೆ ಹೀಗೆ ಕುತ್ಕೊಳ್ಳಿಕ್ಕಾಗಲ್ಲ ಅಂತ ಸ್ವಲ್ಪ ಲೇಟಾಗಿ ಮಾಡ್ತೀವಿ ನಾವು ನಾಮಕರಣ ಕಾರ್ಯಕ್ರಮನ. ಹಾಗೆ ಪುಣ್ಯಾಹ ಮಾಡ್ಕೊಳ್ಳೋದು ಅಂದರೆ ಗೊತ್ತಲ್ವ ಎಲ್ಲರಿಗೂ. ಪುಣ್ಯಾಹ ಅಂದರೆ ಏನು ಅಂತ ಗೊತ್ತಲ್ವ. ಭಟ್ರು ಕಳಿಸಿ ಪುಣ್ಯಾಹ ಯಾಕೆ ಮಾಡ್ತಾರೆ ಅಂದರೆ ಸೂತಕ ಕಳ್ಕೊಳ್ಳೋಕ್ಕಂತ ಮಾಡ್ತಾರೆ. ಅದರ ಕಾರ್ಯಕ್ರಮ ಎಲ್ಲವನ್ನು ಮಾಡ್ತಾಯಿದ್ದಾರೆ ಅಚ್ಚುಕಟ್ಟುವಾಗಿ. ಹಾಗೆ ಇದು ನಮ್ಮ ಬೀಗರ ಮನೆ, ತೋಟದ ಮನೆ. ಅವ್ರದ್ದು ತೋಟದ ಮನೆಯಲ್ಲಿ ಅವರು ಮಾಡಿದರು. ಯಾಕೆಂದರೆ ದೊಡ್ಡ ಸ್ಪೇಸ್ ಇದೆ ಅಲ್ಲಿ. ಹಾಗಾಗಿ ಪೂಜೆ ಎಲ್ಲ ಅಲ್ಲಿ ತುಳಸಿ ಕಟ್ಟೆನೂ ಇದೆಯಲ್ಲ, ಅಲ್ಲೇ ಎದುರುಗಡೆಗೆ ಮಾಡಿಸಿದ್ರು. ಎಲ್ಲದಕ್ಕೂ ಜಾಗ ಇದೆ ಅಲ್ಲಿ. ಡೆಕೋರೇಷನ್ ಒಂದು ಕಡೆ ಮಾಡಿದ್ದಾರೆ ನೋಡಿ, ಡೆಕೋರೇಷನ್ ಮಾಡಿದ್ದಾರೆ ಒಂದು ಕಡೆ. ಡೆಕೋರೇಷನ್ ಮಾಡಿ ಈ ಕಡೆ ಡೆಕೋರೇಷನ್ನು, ಆ ಕಡೆ ಊಟದ್ದು ಎಲ್ಲ ಒಟ್ಟೊಟ್ಟಿಗೆ ಆಗುತ್ತೆ. ಅದಕ್ಕೋಸ್ಕರ ಇಲ್ಲೇ ಮಾಡಿದರು. ಇವಾಗ ತೊಟ್ಟಿಲ ಶಾಸ್ತ್ರ, ತೊಟ್ಟಿಲ ಪೂಜೆ ಮಾಡಿಸ್ತಾ ಇದ್ದಾರೆ. ಪುಣ್ಯಾಹ ಆದಮೇಲೆ ಅಲ್ಲೂ ಮಾಡಬೇಕಲ್ಲ ತೊಟ್ಟಿಲಿಗೂ, ಹಾಗಾಗಿ ಮಾಡಿಸ್ತಾ ಇದ್ದಾರೆ ಭಟ್ರು. ತುಂಬ ಬಿಸಿಲು, ತುಂಬ ಸೆಕೆ ಇದೆ. ಎಷ್ಟು ಸೆಕೆ ಇದೆ ಅಂದರೆ ಫ್ರೆಂಡ್ಸ್, ಬಹಳ ಸೆಕೆ, ತುಂಬ ಸೆಕೆ. ಓಡಾಡಲಿಕ್ಕೆ ಕಷ್ಟ, ಬರೋರಿಗೆ ಹೋಗೋರಿಗೆಲ್ಲ ತುಂಬಾ ಕಷ್ಟ. ಹಾಗೆ ಇಲ್ಲಿ ಜನ ತುಂಬ ಓಡಾಡ್ತಿದ್ರಲ್ಲ, ಹಾಗಾಗಿ ನಾನೇನು ಮಾಡಿದೆ, ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ತುಂಬ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಮ್ಮ ಪಾಪು ನೆತ್ಕೊಂಡು ನಮ್ಮ ಸೊಸೆಯಲ್ಲಿ ಕೂತಿದ್ದಾಳೆ. ಹಾಗೆ ಎಲ್ಲ ಒಳಗೆಲ್ಲ ಸ್ವಲ್ಪ ಜನ ಕೂತಿದ್ದಾರಲ್ಲ, ಹೊರಗಡೆ ಕೂತಿದ್ದಾರೆ. ಮತ್ತು ಇವ್ರದ್ದು ತೋಟದ ಮನೆಯಲ್ಲಿ ದೇವರಿದೆ, ದೇವ್ರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ದೇವ್ರ ಕಾರ್ಯಕ್ರಮನ ಇವತ್ತೇ ಇಟ್ಕೊಂಡು, ಎರಡೆರಡು ಕಾರ್ಯಕ್ರಮ ಮಾಡಲಿಕ್ಕೆ ಟೈಮ್ ಇಲ್ಲ, ಜನ ಸಿಗಲ್ಲ ಅಲ್ವಾ, ಗೊತ್ತಲ್ಲ, ಭಟ್ರು ಸಿಗೋದಿಲ್ಲ. ಹಾಗಾಗಿ ಒಂದೇ ಕಾರ್ಯಕ್ರಮ ಮಾಡ್ತೀವಿ ಅಂತ. ಚೆನ್ನಾಗಾಯ್ತು ಅದು ಎರಡೂ. ಹಾಗೆ ನಾನು ಒಳಗಡೆ ಬಂದೆ, ನಿಮ್ಮ ಮನೆ ತೋರಿಸೋಣ ಸ್ವಲ್ಪ ಅಂತ. ಇಲ್ಲೆಲ್ಲ ಕೂತಿದ್ರು. ದೊಡ್ಡ ಮನೆ ಇದು, ಹಳ್ಳಿ ಮನೆ. ಒಳಗೆಲ್ಲ ತೋರಿಸ್ತೀನಿ ಆಮೇಲೆ. ಹಾಗೆ ತೊಟ್ಟಲನ್ನ ಈಗ ಗುಂಡನ್ನೆಲ್ಲ ಹಾಕಿ, ಗುಂಡಿಡ್ತಾರಲ್ವ, ಫಸ್ಟು ಗುಂಡು ಥರ ಬರಲಿ ಮಗು, ಗುಂಡು ಥರ ಬಾಳಿಕೆ ಬರಲಿ, ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಬಿಟ್ಟು ಕಲ್ಲುಗುಂಡಿಗೆ ಪೂಜೆ ಮಾಡಿ, ಕಲ್ಲುಗುಂಡಿಗೆ ಪೂಜೆ ಮಾಡಿ ಹಾಕ್ತಾರಲ್ವ, ಗುಂಡ ಅಂತೀವಿ ನಾವು ಅದಕ್ಕೆ. ಅದನ್ನು ಪೂಜೆ ಮಾಡಾಯಿತು. ಹಾಗೆ ಅದಾದಮೇಲೆ ನಾವು ತೋಟದ ಮನೆಯದು ಲಾಸ್ಟ್ ಪೂಜೆ ಎಲ್ಲ ನಡೀತಾ ಇತ್ತು. ಆಯಿತು ಪೂಜೆ ಲಾಸ್ಟ್ ಇದು. ಇಲ್ಲಿ ನವವಧು ಮಕ್ಕಳು ಕೂತಿದ್ದಾರೆ ಪೂಜೆಗೆ, ಸತ್ಯನಾರಾಯಣ ಕಥೆಗೆ. ಹಾಗೆ ಇಲ್ಲಿ ಹೊರಗಡೆ ಎಲ್ಲ ಜನ ಕೂತಿದ್ದಾರೆ ಭಕ್ತಾದಿಗಳು ನೋಡಲಿಕ್ಕೆ. ಅದು ಅಷ್ಟೇ ದೊಡ್ಡದಿದೆ. ತೋಟದ ಮನೆಯಲ್ಲಾದರೆ ಚಿಕ್ಕದು ಕಟ್ತಾರೆ ಎಲ್ಲರೂ, ಇದು ಸ್ವಲ್ಪ ದೊಡ್ಡದೇ ಇದೆ. ಹಾಗೆ ಹೋಮ ಪೂಜೆ ಎಲ್ಲ ಆಗಿದೆ. ಆದಮೇಲೆ ಒಳಗಡೆ ಮಹಾಮಂಗಳಾರತಿ ಆಗುತ್ತಲ್ವ, ಮಹಾಮಂಗಳಾರತಿ ಟೈಮಲ್ಲಿ ಎಲ್ಲ ನಿಂತಿದ್ದಾರೆ. ಹಾಗೆ ಇಲ್ಲೊಬ್ಬರಿಗೆ ದೇವ್ರು ಬರುತ್ತೆ. ನಾನು ಅದ್ರ ಬಗ್ಗೆ ಮಾತಾಡಲ್ಲ, ನನಗೆ ನಂಬಿಕೆ ಇಲ್ಲ ದೇವ್ರು ಬರೋದಲ್ಲೇ, ಹಾಗಾಗಿ ನಾನು ಮಾತಾಡಲ್ಲ. ಈಗ ಸುಮಾರು ಹೊತ್ತು ಆಯಿತು ಅವ್ರಿಗೆ ದೇವ್ರು ಬಂದಿದ್ದು, ಅದೇನು ನಾವು ಮಾತಾಡೋದಲ್ಲೇ. ನಾವು ಹೊರಗಡೆ ಬಂದು ನಿಂತ್ಕೊಂಡಿದ್ವಿ. ಯಾರಿಗಾರು ನಂಬಿಕೆ ಇದೆಯಾ ಮನುಷ್ಯರ ಮೇಲೆ ದೇವ್ರು ಬರೋದು ನಿಜನಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಗೊತ್ತಿರೋ ಪ್ರಕಾರ ಯಾವ ಮನುಷ್ಯರ ಮೇಲೂ ದೇವ್ರು ಬಂದರೆ ಅದು ನನಗೇನು ಅಷ್ಟು ಗೊತ್ತಿಲ್ಲ. ಎಷ್ಟು ಕ್ಯೂಟಾಗಿದೆ ಜೋಡಿ. ಹಾಗೆ ನಾನು ಹೊರಗೆ ಹೋದೆ.
ಹೊರಗಡೆಯಿಂದ ನಿಂತ್ಕೊಂಡ್ಬಿಟ್ಟೆ, ಹಿಂಗೆ ಅದೆಲ್ಲ ನೋಡೋಕ್ಕೆ ಹೋಗಲ್ಲ ಆಗ್ತಬಿಟ್ಟೆ. ಪೂಜೆ ಮುಗಿಸ್ಕೊಂಡು ಇವಾಗ ನಾವು ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ. ಜನ ಇನ್ನೂ ಬರ್ತಾನೆ ಇದ್ದಾರೆ. ಸುಮಾರು ಜನ ಬಂದಿದ್ದರು. 200 ಜನಕ್ಕೆ 200-250 ಜನ ಆಗಿದ್ದರು. 250 ಜನಕ್ಕೆ ಅಡುಗೆ ಮಾಡಿಸಿದ್ರು ಅವರು. ಅಂದರೆ 50 ಜನ ಕಡಿಮೆ ಆದರು. ಇವಾಗ ತುಂಬ ಫಂಕ್ಷನ್ಗಳು, ತುಂಬ ಸೆಕೆ, ತುಂಬ ಬಿಸಿಲು ಅಲ್ವಾ. ಹಾಗಾಗಿ ಜನಕ್ಕೆ ಓಡಾಡಲಿಕ್ಕೂ ಕಷ್ಟ ಅಲ್ವಾ, ಬರ್ಲಿಕ್ಕೆ ಹೋಗ್ಲಿಕ್ಕೂ. ಹಾಗಾಗಿ ಸ್ವಲ್ಪ ಕಡಿಮೆ ಇದ್ದರು. ಹಾಗೆ ತೊಟ್ಲಿಗೆ ಹಾಕಿದ್ರು ಮಗುನ. ಇವಾಗ ತೊಟ್ಲಿಗೆ ಹಾಕಿ ಸೋದರತ್ತೆಯವರೆಲ್ಲ ಸೇರಿಕೊಂಡು ತೂಗಿದ್ರು. ಎಲ್ಲ ಕೂತಿದ್ದಾರೆ ಹೊರಗಡೆಯಿಂದ ಎಲ್ಲ. ಒಳಗಡೆ ಸೆಕೆ ಅಂತ ಹೊರಗಡೆನೇ ಕೂತಿದ್ದಾರೆ. ಇಲ್ಲಿ ಹೊರಗಡೆನೇ ಮಾಡಿದರು ಊಟಕ್ಕೆ. ಈ ಕಡೆ ಊಟಕ್ಕೆ ಹಾಕಲಿಕ್ಕೆ ಅಂತ ಬಿಟ್ಟು ಆ ಕಡೆ ಪಾಪು ನಾಮಕರಣ. ದೊಡ್ಡದಿದೆ ಅಲ್ಲ, ಹಾಗಾಗಿ ತೋಟದ ಮನೆ ಅಂಗಳ ದೊಡ್ಡದಿರುತ್ತಲ್ಲ, ದೊಡ್ಡದಿದೆ ತೋಟ. ಎದುರುಗಡೆ ತೋಟ ಇದೆ. ಎದುರುಗಡೆ ನೋಡಿ ಇಲ್ಲಿ ಕೂತಿದಾರಲ್ಲ, ಹಾಡು ಹೇಳ್ತಿದ್ದಾರೆ. ತೂಗಿರೆ ರಂಗನ ತೂಗಿರೆ ಕೃಷ್ಣನ ಅಂತ ಹಾಡು ಹೇಳ್ತಾ ಇದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ, ಪಕ್ಕದ ಮನೆಯವರು ಎಲ್ಲ ಸೇರಿಕೊಂಡು. ಹಾಗೆಯೇ ಇಲ್ಲಿ ಒಂದು ಶಾಸ್ತ್ರ ಮಾಡ್ತಾರೆ. ಮದುವೆ ಆಗಿದ್ದು ಅಂದರೆ ಮದುವೆ ಆದಂಥ ಹೆಣ್ಮಕ್ಳಿಗೆ ಈ ಗುಂಡಿರುತ್ತಲ್ಲ, ಆ ಗುಂಡನ್ನು ಮಡ್ಲಿಗೆ ಹಾಕಿದರೆ ಬೇಗ ಮಗು ಆಗುತ್ತೆ ಅಂತ. ಹಾಗೆ ಊಟಕ್ಕೆ ಕೊಟ್ಟಿದ್ದರು. ಆಯಿತು ಎಲ್ಲ. ಅದ್ರ ಜೊತೆಗೆ ಊಟಕ್ಕೆ ಕೊಟ್ಟಿದ್ದರು. ಊಟ ಬಡಿಸ್ತಾಯಿದ್ರು ಎಲ್ಲರೂ. ಊಟ ಮಾಡ್ತಾಯಿದ್ರು. ನಾನೊಂದು ಸ್ವಲ್ಪ ಲಾಸ್ಟ್ ಕ್ಲಿಪ್ ತಗೊಂಡೆ. ಒಳಗಿದ್ದೆ ಎಲ್ಲ ಫೋಟೋ ತೆಗೆಸ್ಕೊಳ್ಳೋದು, ಜನ ಎಲ್ಲ ಬರೋದು ಹೋಗೋದು ಆಗ್ತಿತ್ತಲ್ಲ, ಹಾಗಾಗಿ ಲಾಸ್ಟಿಗೆ ಇದೊಂದು ಕ್ಲಿಪ್ ತಗೊಂಡು